ನಮಸ್ಕಾರ. ಇವತ್ತು ಈ ವೇದಿಕೆ ಮೇಲೆ ಎದ್ದಿದ್ದೇನೆ. ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದ್ರೆ ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದ್ರೆ ಅದು ನಮ್ಮ ತಂದೆಯಿಂದ ಅಂತಾನೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ರೀಸನ್ ಏನಂದ್ರೆ ಸಿನಿಮಾ ಹೀರೋ ಆಗ್ಬೇಕಂತ ಕನ್ಸು ಕಟ್ಬಿಟ್ಟಿದೆ. ಸೊ ಗಾಂಧಿನಗರದಲ್ಲಿ ಫೋಟೋ ಹಿಡ್ಕೊಂಡು ತಿರುಗ್ತಾ ಇದೆ. ಮದುವೆ ಆಗಿದ್ದು, ನನಗೆ ಆಗ್ತಾನೆ ಮಗಳು ಹುಟ್ಟಿದ್ಲು. ಈವನ್ ಅವಳು ಹಾಲ್ಗೂ ಸಹ ದುಡಿಯುವಂತ ಪರಿಸ್ಥಿತಿ ನಾನು ಇರಲಿಲ್ಲ. ಸೊ ಅಷ್ಟು ಕಷ್ಟದಲ್ಲಿದ್ದೆ. ಸೊ ನನ್ನ ಸ್ನೇಹಿತರಿಂದ ಹಿಡಿದು ಮನೆಯವರಿಂದ ಹಿಡಿದು ಎಲ್ಲರೂ ನನ್ನ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ರು, ಹೋಗೋ ಎಲ್ಲರೂ ಕೆಲಸ ಮಾಡೋ, ಒಂದು 5,000 ಕೊಡ್ತಾರೆ, ಮಗು ಬೇರೆ ಹುಟ್ಟಿದೆ, ಅಟ್ಲೀಸ್ಟ್ ಆ ಮಗು ಹಾಲ್ಗಾದ್ರೂ ಸಂಪಾದನೆ ಮಾಡೋ ಅಂತ. ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು, ಯಾಕೆ ಎಂಟೈರ್ ಫ್ಯಾಮಿಲಿಗೆ ಕಷ್ಟ ಕೊಡಬೇಕು, ನಾನು ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯಿತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳ್ದೆ, ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲ ಹೋದ್ರೆ ಒಂದು 5,000 ದುಡ್ಕೊಳ್ತೀನಿ ಅಂತ. ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಈ ಸ್ಟಾರ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅಂದ್ರೆ, ಮಗನೇ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. 5,000 ಕೆಲಸ ನಿಮಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ. ಬಟ್ ಹೀರೋ ಆಗ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ. ಯಾವುದೇ ಕಾರಣಕ್ಕೂ ಬಿಡ್ಬೇಡ. ಲೈಫಲ್ಲಿ ಏನೇನೋ ಕಷ್ಟ ನೋಡಿದ್ದೀವಿ, ನೋಡ್ಬೇಡ ಏನಾಗುತ್ತೆ ಅಂತ ಅವ್ರು ಕೊಟ್ಟಂತ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ವೇದಿಕೆ ಮೇಲೆ ಎದ್ದಿದ್ದೇನೆ. ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದ್ರೆ ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದ್ರೆ ಅದು ನಮ್ಮ ತಂದೆಯಿಂದ ಅಂತಾನೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ರೀಸನ್ ಏನಂದ್ರೆ ಸಿನಿಮಾ ಹೀರೋ ಆಗ್ಬೇಕಂತ ಕನ್ಸು ಕಟ್ಬಿಟ್ಟಿದೆ. ಸೊ ಗಾಂಧಿನಗರದಲ್ಲಿ ಫೋಟೋ ಹಿಡ್ಕೊಂಡು ತಿರುಗ್ತಾ ಇದೆ. ಮದುವೆ ಆಗಿದ್ದು, ನನಗೆ ಆಗ್ತಾನೆ ಮಗಳು ಹುಟ್ಟಿದ್ಲು. ಈವನ್ ಅವಳು ಹಾಲ್ಗೂ ಸಹ ದುಡಿಯುವಂತ ಪರಿಸ್ಥಿತಿ ನಾನು ಇರಲಿಲ್ಲ. ಸೊ ಅಷ್ಟು ಕಷ್ಟದಲ್ಲಿದ್ದೆ. ಸೊ ನನ್ನ ಸ್ನೇಹಿತರಿಂದ ಹಿಡಿದು ಮನೆಯವರಿಂದ ಹಿಡಿದು ಎಲ್ಲರೂ ನನ್ನ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ರು, ಹೋಗೋ ಎಲ್ಲರೂ ಕೆಲಸ ಮಾಡೋ, ಒಂದು 5,000 ಕೊಡ್ತಾರೆ, ಮಗು ಬೇರೆ ಹುಟ್ಟಿದೆ, ಅಟ್ಲೀಸ್ಟ್ ಆ ಮಗು ಹಾಲ್ಗಾದ್ರೂ ಸಂಪಾದನೆ ಮಾಡೋ ಅಂತ. ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು, ಯಾಕೆ ಎಂಟೈರ್ ಫ್ಯಾಮಿಲಿಗೆ ಕಷ್ಟ ಕೊಡಬೇಕು, ನಾನು ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯಿತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳ್ದೆ, ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲ ಹೋದ್ರೆ ಒಂದು 5,000 ದುಡ್ಕೊಳ್ತೀನಿ ಅಂತ. ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಈ ಸ್ಟಾರ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅಂದ್ರೆ, ಮಗನೇ ಈ ಥರ 5,000 ಕೆಲಸ ನಿಮಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ. ಬಟ್ ಹೀರೋ ಆಗ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ. ಯಾವುದೇ ಕಾರಣಕ್ಕೂ ಬಿಡ್ಬೇಡ. ಲೈಫಲ್ಲಿ ಏನೇನೋ ಕಷ್ಟ ನೋಡಿದ್ದೀವಿ, ನೋಡ್ಬೇಡ ಏನಾಗುತ್ತೆ ಅಂತ ಅವ್ರು ಕೊಟ್ಟಂತ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಗಿದೆ.